ಸಾಧನೆಯ ಹಾದಿಯಲ್ಲಿ ಒಂಟಿತನದಿಂದ ಉತ್ತುಂಗದವರೆಗೆ. ಶಾಲೆಯ ದಿನಗಳಿಂದಲೂ ಪಾಲಿಗೆ ಜೀವನ ಸುಲಭವಾಗಿರಲಿಲ್ಲ. ಕಾಲಿನ ದೈಹಿಕ ವಿಕಲಚೇತನತೆಯಿಂದಾಗಿ ಅವಳು ನಡೆಯುವಾಗ ಆಗುವ ಕ್ರಚಸ್ ಸದ್ದು ಇತರರಿಗೆ ದೂರ ಸರಿಯುವ ಸಂಕೇತವಾಗಿತ್ತು. ಶಾಲೆಯಲ್ಲಾಗಲಿ ಕಾಲೇಜಿನಲ್ಲಾಗಲಿ ಯಾರೂ ಅವಳ ಜೊತೆ ಸ್ನೇಹ ಬೆಳೆಸಲಿಲ್ಲ. ಅವಳು ಒಬ್ಬಳೇ ಬೆಂಚಿನ ತುದಿಯಲ್ಲಿ ಕುಳಿತು ಪಾಠ ಕೇಳುತ್ತಿದ್ದಳು. ಆದರೆ ಅವಳ ಮನಸ್ಸು ಮಾತ್ರ ಬೆಟ್ಟದಷ್ಟು ಗುರಿಯನ್ನು ಹೊಂದಿತ್ತು. ಅವಳ ಶ್ರಮಕ್ಕೆ ಮೊದಲ ಫಲಿತಾಂಶ ಬಂದಾಗ ತನ್ನ ಕಾಲೇಜಿನಲ್ಲಿ 3ನೇ ರ್ಯಾಂಕ್ 3 ರೋಡ್ ರ್ಯಾಂಕ್ ಪಡೆಯುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದಳು. ಸರ್ಕಾರದ ಪರೀಕ್ಷೆ ಮತ್ತು ಉನ್ನತ ವಿಶ್ವವಿದ್ಯಾಲಯದ ಪ್ರವೇಶ. ಪಿಯುಸಿ ನಂತರ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಸರ್ಕಾರದ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಳು. ಅವಳ ಪ್ರತಿಭೆಯನ್ನು ಗುರುತಿಸಿದ ಸರ್ಕಾರ ದೇಶದ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಟಾಪ್ ಸೈನ್ಸ್ ಯೂನಿವರ್ಸಿಟಿ ಅವಳಿಗೆ ಸೀಟು ನೀಡಿತು. ವಿಶ್ವವಿದ್ಯಾಲಯದ ಸವಾಲುಗಳು. ಉನ್ನತ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಸಿಕ್ಕರೂ ಅಲ್ಲಿನ ಜೀವನ ಅವಳಿಗೆ ಅಗ್ನಿಪರೀಕ್ಷೆಯಾಗಿತ್ತು. ದೂರದ ಪ್ರಯಾಣ. ವಿಶ್ವವಿದ್ಯಾಲಯದ ಕ್ಯಾಂಪಸ್ ಎಷ್ಟು ದೊಡ್ಡದಾಗಿತ್ತೆಂದರೆ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಹೋಗಲು ಅವಳು ಮೈಲುಗಟ್ಟಲೆ ನಡೆಯಬೇಕಿತ್ತು. ಕಾಲುಗಳು ನೋವಿನಿಂದ ಕಿರುಚುತ್ತಿದ್ದರೂ ಅವಳು ಎದೆಗುಂದಲಿಲ್ಲ. ಪ್ರಯೋಗಾಲಯದ ಕಷ್ಟಗಳು. ವಿಜ್ಞಾನದ ವಿದ್ಯಾರ್ಥಿಯಾಗಿ ಅವಳು ಗಂಟೆಗಟ್ಟಲೆ ನಿಂತು ಪ್ರಯೋಗಗಳನ್ನು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಿತ್ತು. ಬೇರೆಯವರು ದಣಿದು ಕುಳಿತಾಗಲೂ ತನ್ನ ಕ್ರಚಸ್ ನೆರವಿನಿಂದ ಕೆಲಸ ಮುಂದುವರಿಸುತ್ತಿದ್ದಳು. ಸಾಮಾಜಿಕ ಕಡೆಗಣನೆ. ಇಲ್ಲಿಯೂ ಆರಂಭದಲ್ಲಿ ಜನ ಅವಳನ್ನು ಒಂಟಿ ಮಾಡಿದರು. ಈಕೆ ಇಷ್ಟು ಕಷ್ಟಪಟ್ಟು ಏನು ಸಾಧಿಸುತ್ತಾಳೆ ಎಂಬ ಅನುಕಂಪದ ಮಾತುಗಳು ಅವಳನ್ನು ನೋಯಿಸುತ್ತಿದ್ದವು. ಕಥೆಯ ಸಾರಾಂಶ. ನಿಮ್ಮ ದೈಹಿಕ ಮಿತಿಗಳು ನಿಮ್ಮ ಕನಸುಗಳಿಗೆ ಅಡ್ಡಿಯಾಗಬಾರದು. ಸಮಾಜ ನಿಮ್ಮನ್ನು ಗುರುತಿಸದಿದ್ದರೂ ನಿಮ್ಮ ಸಾಧನೆ ಸಮಾಜವೇ ನಿಮ್ಮನ್ನು ಹುಡುಕಿ